الحمد لله والصلاة والسلام على أشرف وعلى آله وصحبه أجمعين أما بعد فقد قال الله تعالى في القرآن المجيد بسم الله الرحمن الرحيم ومن يقتل مؤمنا متعمدا فجزاؤه جهنم خالدا فيها فقال رسول الله صلى الله عليه وسلم يرحم من في الأرض يرحم من في السماء. ಇಲ್ಲಿ ನಿಮ್ಮ ಮುಂದೆ ಪ್ರೀತಿಯ ಪ್ರವಾದಿ ಎಂಬ ವಿಷಯದಲ್ಲಿ ಒಂದೆರಡು ಮಾತುಗಳನ್ನು ಮಾಡಲು ನಾನು ಇಚ್ಛಿಸುತ್ತಿದ್ದೇನೆ. ಅಲ್ಲಾಹು ತೌಫೀಕ್ ನೀಡಲಿ. ಆಮೀನ್ ಆಮೀನ್ ಯಾ ರಬ್ಬಲ್ ಆಲಮೀನ್. ಸತ್ಯ ಶಾಂತಿ ಸುಮಧುರ ಸಂದೇಶವನ್ನು ಸಾರುತ್ತಾ ಇಡೀ ಜಗತ್ತಿಗೆ ಸನ್ಮಾರ್ಗವನ್ನು ತೋರಿಸಿಕೊಟ್ಟ ನೇತಾರರಾಗಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಕೊಲೆ ಅಕ್ರಮ ಅನ್ಯಾಯ ಅತ್ಯಾಚಾರ ಅನಾಚಾರದಲ್ಲಿ ಮುಳುಗಿದ 6ನೇ ಶತಮಾನ ಜನರಿಗೆ ಮಾನವೀಯತೆ ಸೂಕ್ಷ್ಮ ಸಂದೇಶವನ್ನು ಸಾರಿದರು. ಹುಟ್ಟಿದ ಮಗುವಿನಾದರೆ ಜೀವಂತವಾಗಿ ಮುಳುಗಿದ್ದ ತಲೆಗೆ ಬಂಡೆ ಕಲ್ಲುಗಳನ್ನು ಹಾಕುತ್ತಿದ್ದ ಸ್ವತಃ ತಂದೆ ತನ್ನ ಕಲ್ಲುಗುಡಿಯನ್ನು ಕೊಳ್ಳುತ್ತಿದ್ದ ಒಂದು ಭಯಾನಕ ಬದಲಾಗಿದೆ. ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಕಲ್ಲುಗುಡಿಯನ್ನು ಕೊಲ್ಲಬೇಡಿ ನೀವು ಅಲ್ಲಾಹ್ವಿನ ಪವಿತ್ರವಾದ ಕುರಾನಿನಲ್ಲಿ ಹೇಳಿದರು. ವಮನ್ ಯಕ್ತುಲ್ ಮುಅ್ಮಿನನ್ ಮುತಅಮ್ಮಿದನ್ ಫಜಜಾഉಹು ಉದ್ದೇಶಪೂರ್ವಕವಾಗಿ ಅಕ್ರಮವಾಗಿ ಕೊಂದವನಿಗೆ ಭಯಾನಕ ನರಕ ಶಿಕ್ಷೆಯನ್ನು ಘೋಷಿಸುತ್ತಾ ಅನ್ಯಾಯವಾಗಿ ಕೊಲೆ ಮಾಡುವುದನ್ನು ಕಠಿಣವಾಗಿ ವಿರೋಧಿಸಿ ಮಸ್ತಿಷ್ಕ ಮನಸ್ಕಾರದರ ಬಳಿಗೆ ಓದಲೆಯಂತೆ ಪಾಠವನ್ನು ಕಲಿಸಿಕೊಟ್ಟಿದ್ದರು. ಅದು ಮಾತ್ರವಲ್ಲ, ಅದು ಎಷ್ಟು ಅನಾಥರ ಬಳಿ ಹೋಗಿ ಇಂದಿನಿಂದ ನಿನ್ನ ತಂದೆ ನಾನಾಗಿದ್ದೇನೆ ಎಂದು ಹೇಳಿದರು. ಅನಾಥರನ್ನು ಸಂರಕ್ಷಿಸಲು ಸ್ವರ್ಗದಲ್ಲಿ ನಾಳೆ ನನ್ನ ಜೊತೆ ಎಂಬ ಸಂತೋಷ ವಾರ್ತೆ ಸಾರಿದರು. ಭೂಲೋಕವಾಸಿಗಳಿಗೆ ನಿಮ್ಮ ಕರುಣೆ ತೋರಿರಿ, ಆಕಾಶ ಲೋಕದ ಅತಿ ಪದ್ಯದ ನಿಮ್ಮಲ್ಲಿ ಕರುಣೆ ತೋರುತ್ತಾರೆ. ಜಗತ್ತನ್ನೇ ಜಗಜಗಿಸಿ ಜಗಜ್ಯೋತಿ ಜಗಪಾಲಕ ಜಗಗುರು ಜಗನ್ನಾಯಕ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ. ಅಕಿರಿಜಾತ ವಲಂಕಾನ ಕಾಫಿರ ನಿಮ್ಮ ನೆರೆಯ ಹೊರೆಯುವವನು ಮುಸ್ಲಿಮನಾಗಲಿ ಹಿಂದೂನಾಗಲಿ ಕ್ರೈಸ್ತನಾಗಲಿ ಬುದ್ಧನಾಗಲಿ ಸಿಖ್ಖನಾಗಲಿ ಯಾರೇ ಆಗಲಿ ಬಿಳಿಯನಾಗಲಿ ಕಪ್ಪುನಾಗಲಿ ಯಾರೇ ಆಗಲಿ ಅವರನ್ನು ಧರ್ಮಸಭೆಗಳು ನಮ್ಮಲ್ಲಿ ಕರೆಸಿಕೊಂಡಿದ್ದಾರೆ. ಪ್ರವಾದಿ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿತು ನಾರಾಯಣ ಗೋಸ್ವಾಮಿ ಹೇಳುತ್ತಾರೆ. ಪುರುಷಾವತಿ ಪೂರ್ಣ ದೈವಮೋ ನರ ವಿದ್ಯಾವತಿ ಪೂರ್ಣ ಧರ್ಮಮೋ ಈಶ್ವರ ಪವಿತ್ರ ಪುತ್ರನೋ ಕಾರುಣ್ಯವಾನ್ ಮುತ್ತು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಮ ನಿಮಗೆ ಸಾಧಾರಣ ಮನುಷ್ಯರಲ್ಲ, ಬಲುಕು ಮನಸ್ಸಿದೆ ಏನೇನು ಹೇಳಲಿಕ್ಕೆ ಸಾಮಾನ್ಯ ಅವರು ಯಾರು ಗೊತ್ತೇ? ಕರುಣೆಯ ಮಹಾನ್ ಸಾಗರವಾಗಿದ್ದಾರೆ. ಅತಿ ದೊಡ್ಡ ಕುಟುಂಬನೆಯುತ್ತಾರೆ ಯಾರು ಎಂದು ಕೇಳುವಲ್ಲಿ ಅದಕ್ಕೆ ನಮಗೆ ಹೇಳಲಿಕ್ಕಿರುವುದು ಅದು ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದ್ದಾರೆ. ಅತಿ ದೊಡ್ಡ ಚಿಂತಕ, ಅತಿ ದೊಡ್ಡ ವಿಜ್ಞಾನಿ, ಅತಿ ದೊಡ್ಡ ಸೇನಾಧಿಪತಿ ಯಾರು ಎಂದು ಕೇಳುವಲ್ಲಿ ಅದಕ್ಕೆ ನಮಗೆ ಹೇಳಲಿಕ್ಕಿರುವುದು ಅದು ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದ್ದಾರೆ. ಮೈಕಲ್ ಎಚಾಟ್ ಅವರು ದ 100 ranking of the most in history ಎಂಬ 100 ಪ್ರಭಾವ ಪಟ್ಟಿದ ಒಂದು ಪುಸ್ತಕದಲ್ಲಿ ಅವರು ಹೇಳುತ್ತಾರೆ. ಅದರಲ್ಲಿ ಸ್ವಾಮಿ ವಿವೇಕಾನಂದ ಗಾಂಧೀಜಿ ಅವರಿದ್ದಾರೆ. ಆದರೆ ಮೈಕಲ್ ಎಚಾಟ್ ಅವರು ಹೇಳುತ್ತಾರೆ ಬೈ ಚಾಯ್ಸ್ ಆಫ್ ಪ್ರೊಫೆಟ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ who is the list of the world's most influential person. ನಾನು ಹಲವಾರು ನಾಯಕರನ್ನು ಕಂಡೆ, ಅದರಲ್ಲಿ ಜಾತ್ಯತೀತವಾಗಿ ಧಾರ್ಮಿಕವಾಗಿ ಯಶಸ್ವಿಗೊಳಿಸಿದ ನಾಯಕರಲ್ಲಿ ನಾ ಕಂಡ ನಾಯಕ ಅದು ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದ್ದಾರೆ. ನಮಗೆ ಎಲ್ಲ ಅರ್ಥವನ್ನು ಅನುಕರಣೆ ಮಾಡಲು ಒಬ್ಬ ನೇತಾರರಿದ್ದಾರೆ. ಅದು ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾತ್ರವಾಗಿದ್ದಾರೆ. ಆ ಪ್ರವಾದಿ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನ್ನು ಪ್ರೀತಿಸಿ ಸ್ವರ್ಗವನ್ನು ಪಡೆಯುವ ವಿಭಾಗದಲ್ಲಿ ನಾವು ನಮ್ಮನ್ನು ಸೇರಿದ್ದೇವೆ. ಆಮೀನ್. ಇಷ್ಟು ಹೇಳುತ್ತಾ ನನ್ನ ಚಿಕ್ಕ ಭಾಷಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ವಾಹಿರ್ ದವಾನ ಅನಿಲ್ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.